ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವೀಗಾಗಲೇ ಮಗುವಿನ ಚಿತ್ರನ ಡಿಸ್ಪ್ಲೇ ಮಾಡಿದ್ದೀವಿ, ಜೊತೆಗೆ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಎಲ್ಲೇ ಮಗು ಕಂಡು ಬಂದರೂ ಅಥವಾ ಆ ಮಗುವಿನ ಮುಖಚರ್ಯೆ ಇರುವಂತಹ ಮಗು ಎಲ್ಲಾದರೂ ಅನುಮಾನಾಸ್ಪದ ವ್ಯಕ್ತಿಗಳ ಕೈಯಲ್ಲಿದ್ದರೆ ಖಂಡಿತ ಕಾಲ್ ಮಾಡಿ. ತಂದೆ ತಾಯಿ ಇಬ್ಬರು ನರಳಾಡ್ತಾ ಇದ್ದಾರೆ ಮಗು ಇಲ್ಲದೆ. ಆ ಮಗು ಕೂಡ ಈಗ ಆರೋಗ್ಯ ಸರಿ ಇಲ್ಲ, ಆ ಮಗುವಿನ ಆರೋಗ್ಯ ಕೂಡ ಸಾಕಷ್ಟು ತೊಂದರೆ ಇದೆ. ನಿನ್ನೆ ಅದೇ ಸಲುವಾಗಿ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು, ಯಾಕಂದರೆ ಕೆಮ್ಮು ತುಂಬ ಇತ್ತು, ಇನ್ನಷ್ಟು ಸಮಸ್ಯೆಗಳಿವೆ ಅಂತ. ಅಂತಹ ಸಂದರ್ಭದಲ್ಲಿ ಈ ಅವಘಡ ನಡೆದು ಹೋಗಿದೆ. ದಯವಿಟ್ಟು ನಿಮಗೆ ಯಾರಾದರೂ ಅಲ್ಲಿ ಕಂಡು ಬಂದರೆ ಖಂಡಿತ ಕರೆ ಮಾಡಿ. ಸೊ ಸುಧೀಂದ್ರ, ಹೆಸರೇನಿಟ್ಟಿದ್ರಿ? ಹೆಸರೇನಾರು ಇಟ್ಟಿದ್ರಾ? ನೆಕ್ಸ್ಟ್ ಮಂತ್ ಏನಂತ ಇಡಬೇಕು ಅಂದ್ಕೊಂಡಿದ್ದೀರಾ? ನೋಡಿದ್ರಿ, ಹೆಸರು ಇನ್ನೂ ಹುಡುಕಿರ್ಲಿಲ್ಲ. ಬಟ್ ನೆಕ್ಸ್ಟ್ ಮಂತ್ 19ನೇ ತಾರೀಕು ಏನೋ ಡೇಟ್ ನಮ್ಮಮ್ಮ ನೆನೋ ಮೊನ್ನೆ 2 days ಬ್ಯಾಕ್ ಕೇಳ್ಕೊಂಬಂದಿದ್ರು. ಇಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಂದರೆ 1ನೇ ತಾರೀಕಿಂದ ಅದಕ್ಕೆ ಕೆಲಸ ಮಾಡೋ ಥರ ಯೋಚನೆ ಮಾಡಿದ್ದೆ. ನಾಮಕರಣ ಮಾಡ್ತೀನೋ ಇಲ್ವ? ಖಂಡಿತ ಹಂಗಾಗೋದಿಲ್ಲ ಸುಧೀಂದ್ರ. ಖಂಡಿತ ನಮ್ಮ ವೀಕ್ಷಕರು ಕೂಡ ನಿಮ್ಮ ಮಗುವನ್ನ ಹುಡ್ಕೊಡೋದ್ರಲ್ಲಿ ಸಹಕರಿಸ್ತಾರೆ. ಗುರುತು ಏನಾದರೂ ಇದೆಯಾ ದೇಹದ ಮೇಲೆ, ಕೈ ಮೇಲೆ, ಮುಖದ ಮೇಲೆ? ಸೊ ದಟ್ ಜನ ಐಡೆಂಟಿಫೈ ಮಾಡೋದಕ್ಕೆ ಜಾಸ್ತಿ ಉಪಯೋಗಕ್ಕೆ ಬರುವಂಥದ್ದು. ನಾನು ಮಗು ಜೊತೆ ಅದೇ ಬೆಳಿಗ್ಗೆ ಹೋದರೆ ಸಾಯಂಕಾಲನೇ ಬರೋದು. ನಾನು ಅಷ್ಟು ಗಮನಿಸಿಲ್ಲ. ಬಟ್ ಏನಂದರೆ ನನ್ನ ಜೊತೆ ಇದ್ದಷ್ಟು ಹೊತ್ತು ತುಂಬ ಚೆನ್ನಾಗಿರೋನು. ಅಂದರೆ ಆ ನಗೋದು ನೋಡಿದ್ರಲ್ಲ, ಅದೆಲ್ಲ ನನ್ನ ಜೊತೆನೇ ಶೇರ್ ಮಾಡ್ಕೊತಿರೋದು. ಅದೇ ನನಗೆ ಇವಾಗ ಹಿಂಸೆ ಆಗ್ತಿರೋದು. ಬಟ್ ನಾನು ಮಾರ್ಕ್ಸ್ ಆಗಲಿ ಅದೆಲ್ಲ ನಾನು ಗಮನಿಸಿಲ್ಲ. ಡಾಕ್ಟ್ರು ಬರ್ದಿದ್ದಾರೆ ರಿಪೋರ್ಟಲ್ಲಿ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಏನು. ತುಂಬ ನಗ್ನಗ್ತಾ ಮಗು. ಅಯ್ಯೋ, ಬಂದುಬಿಟ್ರೆ ಅವನು ಕೆಳಗಡೆ ಇರ್ತಿರ್ಲಿಲ್ಲ, ಅಳಕ್ಕೆ ಶುರು ಮಾಡೋನು, ಇಟ್ಕೊಳೋವರೆಗೂ ಬಿಡ್ತಿರ್ಲಿಲ್ಲ. ಆ ಅಟ್ಯಾಚ್ಮೆಂಟೇ ನನ್ನನ್ನು ಇವತ್ತು ಸಾಯಿಸ್ತಾ ಇದೆ. ನಿಜವಾಗ್ಲೂ ನನಗೆ ಆ ಮನೆಗೆ ಹೋದ್ರೇ ಜ್ಯೋತಿ, ಒಂದು ಸ್ವಲ್ಪ ಗುರುತೇನಾದ್ರು ಹೇಳಕ್ಕೆ ಸಾಧ್ಯನಾ? ಏನು ಕಲರ್ ಬಟ್ಟೆ ಹಾಕಿದ್ರಿ ಮಗುಗೆ, ಅಥವಾ ದೇಹದ ಮೇಲೆ, ಮುಖದ ಮೇಲೆ ಏನಾದರೂ ಮಾರ್ಕು? ಸೊ ದಟ್ ಒಂದು ಮಗುನ ನೋಡಿದಾಗ ನಮ್ಮ ವೀಕ್ಷಕರು ಕೂಡ ಅದನ್ನ ಕಂಡು ಹಿಡಿಯೋದಕ್ಕೆ ಸಹಾಯ ಆಗೋ ಹಾಗೆ. ಯಾವ ಕಲರ್ ಬಟ್ಟೆ ತೊಟ್ಟಿದ್ರಿ ಆ ಟೈಮಲ್ಲಿ? ಬಲಗಡೆ ಡಿಂಪಲ್ ಬೀಳುತ್ತೆ. ಹಾಂ, ನಕ್ಕರೆ ಡಿಂಪಲ್ ಬರುತ್ತೆ. ಯಾವ ಕಲರ್ ಬಟ್ಟೆ ಹಾಕಿದ್ರಿ ನೀವು ಕರ್ಕೊಂಡು ಹೋಗುವಾಗ? ಕಲರ್ ಬಟ್ಟೆ ಜ್ಞಾಪಕ ಇದೆಯಾ? ನೆನ್ನೆ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ ಪ್ರಕಾರ ಅವರು ಕಂಪ್ಲೇಂಟ್ ಬರೀಬೇಕಾದ್ರೆ ಗ್ರೀನ್ ಕಲರ್ ಸ್ವೆಟರ್ ಹಾಕಿತ್ತು, ಆಮೇಲೆ ಒಳಗಡೆ ಬ್ಲೂ ಕಲರ್ ಟೀ ಶರ್ಟ್ ಹಾಕಿತ್ತು ಅಂತ ಹೇಳಿ ನೆನ್ನೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೆ. ಮತ್ತು ಕಿವಿನಲ್ಲಿ ಲೋಲಕ್ಕಿತ್ತು. ಇದು ನೆನ್ನೆ ಪೊಲೀಸ್ ಸ್ಟೇಷನಲ್ಲಿ ಅವರು ಹೇಳುವಾಗ ಕಂಪ್ಲೇಂಟ್ ನಾವು ಬರ್ಕೊಟ್ಟಿದ್ದು ಮೇಡಮ್. ಸೊ ಪೊಲೀಸರು ಏನು ಹೇಳಿದ್ರು? ಪೊಲೀಸರು ಅವ್ರನ್ನ ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಪದೇ ಪದೇ. ನಿಮಗೆ ಆಟೋ ನಂಬರ್ ನೀವು ಯಾಕೆ ನೋಟ್ ಮಾಡ್ಕೊಳ್ಳಿಲ್ಲ? ಅವನು ದುಡ್ಡು ಕೇಳಿದಾಗ ನೀವು ಯಾತಕ್ಕೆ ರಿಯಾಕ್ಟ್ ಮಾಡಲಿ? ನೀವಿಲ್ಲ ಯಾಕೆ ನೀವೇನು ರಿಯಾಕ್ಟ್ ಮಾಡಿದ್ರಿ ಅಂತ ಹೇಳಿ ಅದನ್ನು ಕೇಳ್ತಾ ಇದ್ದಾರೆ ಅವರು. ಆಟೋ ನಂಬರ್ ಇದ್ದಿದ್ದರೆ ನಮಗೆ ಹುಡುಕ್ಲಿಕ್ಕೆ ಈಸಿ ಆಗ್ತಾಯಿತ್ತು ಅಂತ ಹೇಳಿದ್ರು ಅವರು. ಆಯಿತು ನೋಡೋಣ, ಸುತ್ತಮುತ್ತ ಇರೋ ಎಲ್ಲ ಕಡೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನೆನ್ನೆನೂ ಸಾಕಷ್ಟು ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ಪೊಲೀಸವರು. ತುಂಬ ಎಲ್ಲ ಕಡೆಗೆಲ್ಲ ಮೆಸೇಜ್ ಕಳಿಸಿ, ಇನ್ಫಾರ್ಮೇಷನ್ ಕಳಿಸಿ, ಸುಮಾರು ಸ್ಪಾಟು ಎಲ್ಲ ಕಡೆ ತುಂಬ ಸತಿ ಓಡಾಡಿದ್ವಿ. ನೆನ್ನೆನೂ ಪೊಲೀಸರು ಅವರೊಟ್ಟಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಏನೇನಾಯಿತು ಎಲ್ಲ ಕೇಳಿದ್ದಾರೆ ಅಷ್ಟೇ. ನಾವೆಲ್ಲೋ ಬೇರೆ ಜಾಲಗಳಲ್ಲಿ ಈ ಥರ ಅಂತ ಎಲ್ಲ ಕೇಳಿರ್ತೀವಿ, ಅದೆಲ್ಲ ಆತಂಕ. ಇವಾಗ ನಮಗೆ ಮಗುವನ್ನ ಈ ಥರ ಆಸ್ಪತ್ರೆಯಲ್ಲಿ ಕದೀತಾರೆ ಇನ್ನೊಂದು ಅದೆಲ್ಲ ಓದಿರ್ತೀವಿ, ಕೇಳಿರ್ತೀವಿ, ನೋಡಿರ್ತೀವಿ. ಆ ಒಂದು ಆತಂಕ ನಮ್ಮನ್ನು ಒಂದೊಂದು ಸತಿ ಕಾಡುತ್ತೆ ಮೇಡಮ್. ಅದು ಸುಧೀಂದ್ರ, ಜ್ಯೋತಿ ತಾಯಿ ಸ್ಥಿತಿ ಹೇಗಿದೆ ಈಗ? ಯಾಕೆಂದರೆ ಕೈಯಲ್ಲಿದ್ದಿದ್ದು ಮೊಮ್ಮಗು ಇವತ್ತು ಕಣ್ಮರೆ ಆಗಿಬಿಡಿದೆ.
ನಾನು ಅವ್ರ ಜೊತೆಲಿ ಅಷ್ಟು ಇದು ನಿನ್ನೆಯಿಂದ ಅಷ್ಟಾಗಿ ಇದಿಲ್ಲ, ಇವರು ಇದ್ದಿದ್ದು ಜಾಸ್ತಿ. ನಾನು ಇದರಲ್ಲಿದ್ದೆ ಸ್ಟೇಷನಲ್ಲಿ, ಮೇ ಬಿ ಅವ್ರಿಗೂ ಇರುತ್ತೆ ಫೀಲಿಂಗ್ಸು, ಸಾಕಿರ್ತಾರಲ್ಲ. ಅಲ್ಲ, ನಿಮ್ಗೇನಾದ್ರೂ ಕಾಲ್ಸ್ ಏನಾದರೂ ಬಂದಿತ್ತಾ? ಮಗುನ ಇಲ್ಲಿ ನೋಡಿದ್ವಿ ಅಲ್ಲಿ ನೋಡಿದ್ವಿ, ನೀವೇ ಪೋಸ್ಟರ್ಸ್ ಹಾಕುವಾಗ? ಪೋಸ್ಟ್ ಎಲ್ಲ ಹಾಕಿದ್ದೀನಿ, ಒಂದು ಕಾಲ್ಸು ಬಂದಿಲ್ಲ. ನಾನು ಯಾರಾದರೂ ನಮಗೇನಿಲ್ಲ, ಈ ದತ್ತು ತೊಗೊತಾ ಇದ್ದೀವಿ, ಇಂಥ ಕಡೆ ಮಗು ಸಿಕ್ಕಿದೆ ಕೊಡ್ತಾ ಇದ್ದೀವಿ ಅಂತ ಆ ಟ್ರಾನ್ಸಾಕ್ಷನ್ ಇರೋರು ಯಾರ ನಮಗೊಂದು ಇನ್ಫಾರ್ಮ್ ಮಾಡಿದ್ರು ನಾವು ಹೋಗಿ ಆ ಮಗುನ ಗಮನಿಸ್ಕೊಂಡು ನಮ್ದು ಅಲ್ವೋ, ನಮ್ದಲ್ಲದೆ ಹೋದರೆ ಅವ್ರು ಏನಾದ್ರು ತೊಗೊಳ್ಳಿ ಮಾಡಲಿ ಅವ್ರ ಟ್ರಾನ್ಸಾಕ್ಷನ್. ಆ ಥರದವ್ರು ಆದರೂ ಯಾರು ನಮಗೆ ಫೋನ್ ಮಾಡಿ ಹೇಳಿದ್ರೆ ಸಂತೋಷ. ನಮ್ಗಿನ್ನೇನು ಬೇಕಿಲ್ಲ. ಏನು 3 ತಿಂಗಳಾಗಲಿಲ್ಲ ನಮ್ಮ ಕೈಯಲ್ಲಿ ಇದ್ದಿದ್ದ ಕೈ ಜಾರು ಆಯ್ತಲ್ಲ, ಏನೋ ಅದು ಕಷ್ಟನೇ. ಡೆತ್ ಆಗ್ಬಿಟ್ರು ಒಂದು ನಮ್ಮ ಕಣ್ಣು ಮುಂದೆ ಎಲ್ಲ ಆಗೋಯ್ತಪ್ಪ ಅಂತ. ಯಾರೋ ಬರ್ತಾರೆ, ಅಲ್ಲಿ ಭಿಕ್ಷೆ ಬೇಡವ್ರು ಎತ್ಕೊಂಡೋಗಿರ್ತಾರೆ, ಆ ಭಿಕ್ಷೆ ಬೇಡಿರೋರು ಭಿಕ್ಷೆ ಬೇಡಿಸ್ತಾರೆ ಅಂದರೆ ಬೇಜಾರೇ ಒಂಥರ. ಮಾರ್ಬಿಡ್ತಾರೆ ಆ ಥರ ಅಷ್ಟೇ. ಇನ್ನೇ ಹಂಗೂ ಹೋಗಿದ್ದೀನಿ ನೆನ್ನೆ ರಾಜರಾಜೇಶ್ವರಿ ನಗರಲ್ಲೆಲ್ಲ ಒಂದೊಂದು ಕೆಲವು ಕಡೆ ಅಲ್ಲೆಲ್ಲ ಸ್ಲಮ್ ಇದೆ, ಅಲ್ಲೆಲ್ಲ ಹೋಗಿ ರಾತ್ರಿ 1:30-2 ಗಂಟೆ ಪೊಲೀಸರು ಬಂದಿದ್ರು. ನಾನು ಟ್ರೈ ಮಾಡಿದೆ ತಿಳ್ಕೊಳ್ಳೋಕ್ಕೆ, ಅಲ್ಲೆಲ್ಲ ಹೋಗಿ ಈ ಥರ ಅಲ್ಲಿ ಬೆನ್ನಿಂದ ಮಗುನ ಕಟ್ಕೊಂಡು ಇದಕ್ಕೆಲ್ಲ ಹೋಗ್ತಾರಂತೆ, ಅಲ್ಲೆಲ್ಲ ಹೋಗಿ ಹುಡುಕಿ ಮಾಡಿದ್ದೀನಿ. ರಾತ್ರಿ 2 ಗಂಟೆ ಸುಮಾರು ಒಂದು 100-150 ಸ್ಲಮ್ಗಳಲ್ಲಿ ಮಾಡಿದ್ದೀನಿ. ಎಲ್ಲೂ ಸಿಗ್ತಾ ಇಲ್ಲ. ಲಾಸ್ಟ್ಲಿ ಯಾವ ಥರ ಪ್ರಯತ್ನ ಪಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೆನ್ನೆನೇ ಬ್ಲ್ಯಾಂಕ್. ಏನು ಮಾಡಬೇಕು, ನಮ್ಮ ಕೈಯಲ್ಲಿ ಏನಿದೆ, ಏನು ಮಾಡಿದ್ರೆ ಸಿಗ್ಬೋದು. ನಮಗೇನೋ ಆಯ್ತಾ, ಇನ್ನೊಬ್ರು ಯಾವ ಶತ್ರುಗೂ ಈ ಥರ ಆಗಬಾರ್ದು. ಆ ಥರ ಅವರು ಕೇರ್ಲೆಸ್ಗಾಯ್ತೋ ಅಥವಾ ನಮ್ಮ ಬ್ಯಾಡ್ ಟೈಮ್ಗೆ ಈ ಥರ ಒಂದು ಕ್ರಿಯೇಟ್ ಆಯಿತೋ ನಮಗೆ ಗೊತ್ತಿಲ್ಲ, ಆಗ್ಬಿಟ್ಟಿದೆ ಇವಾಗ. ಅದು ಆ ಥರ ಯಾರಿಗೂ ಅವ್ರು ಯಾರು ತಗೊಳ್ಳೋರು ಮಾಡಬಾರ್ದು. ಆ ಥರ ನಮ್ಮ ಸೈಡಿಂದ ಏನೇ ತಪ್ಪಾಗಿದ್ರು ಈ ಥರ ಎತ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಏನು ಲಾಭ ಇದೆಯೋ ದೇವ್ರಿಗೆ ಗೊತ್ತು. ನಮ್ಮ ಸಂಕಟ ಯಾರಿಗೆ ಹೇಳೋದಿಲ್ಲ. ಲಾಸ್ಟ್ಲಿ ಮಗು ಕಳೆದೋಗೋಕೆ ಮುಂಚೆ ಯಾವಾಗ ನೋಡಿದ್ರಿ ಸುಧೀಂದ್ರ ಮಗುನ? ಬೆಳಿಗ್ಗೆ ನೋಡ್ಬಿಟ್ಟು ನಾನು ಅದಕ್ಕೆ ಅಂತಲೇ ಒಂಚೂರು ಕ್ಲೀನಾಗಿ ಮಾಡಿ ಆ ಮ್ಯಾಟೆಲ್ಲ ಹಾಸ್ಬಿಟ್ಟು ಬಟ್ಟೆ ಎಲ್ಲ ಹಾಸ್ಬಿಟ್ಟು ಹೋಗ್ತೀನಿ. ಅದೆಲ್ಲ ಮಾಡಿ ಇಟ್ಬಿಟ್ಟು ಅದನ್ನು ಎತ್ಕೊಂಬಂದು ಹಾಕಿ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಅದು ಏನಕ್ಕೆ ಅಂದರೆ ಎದ್ದು ಬಿಟ್ರೆ ನಾನು ನೋಡಿದ್ರೆ ಮುಗ್ದೋಯ್ತು ಅದ್ರ ಕತೆ. ನಾನಿನ್ನು ಬರಲ್ವಲ್ಲ, ಇದಾದರೂ ಟಚ್ ಇರಲಿ ಅಂತ ನಾನು ಅದ್ರ ಜೊತೆಲಿ ಆ ಥರ ಬಿಹೇವ್ ಮಾಡ್ತೀನಿ. ನಾನು ಅದನ್ನು ಅರ್ಧ ಗಂಟೆನೋ 1 ಅವರ್ ಅದ್ರ ಜೊತೆ ಇರ್ತೀನಿ ಅಷ್ಟೇ. ಅದು ಎತ್ಕೊಂಡು ಅದ್ರ ಮೇಲೆ ಮಲಗಿಸ್ಬಿಟ್ಟು ಅದು ನಗ್ತಾಯಿತ್ತು, ತಿಂಡಿ ತಿಂತಾಯಿದ್ದೆ, ನಾನು ನಗ್ತಾಯಿತ್ತು. ಎತ್ಕೊಂಡು ಒಂದು ಸಾರಿ ನೋಡ್ಬಿಟ್ಟು ಹೊಟ್ಟೆ ಈ ಥರ ಇಲ್ಲ. ಖಂಡಿತ ನಮ್ಮ ವೀಕ್ಷಕರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲೇ ಕಂಡ್ರು ನಾವು ಇವಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಖಂಡಿತ ಹೋಪ್ಸಿರೋದು 2 ರೂಟಲ್ಲಿ. ಒಂದು ನಿಮ್ಮಿಂದ, ಅಂದರೆ ನೀವು ಇವಾಗ ಮಾಡ್ತಿರೋ ಕೆಲಸದಿಂದನೂ ಆಗ್ಬೋದು, ಆಮೇಲೆ ಇನ್ನೊಂದು ಪೊಲೀಸರಿಂದ. ಇನ್ನು ಬೇರೆ ದಾರಿ ಏನು ನನಗೇನು ಕಾಣಿಸ್ತಾ ಇಲ್ಲ. ಇಲ್ಲ, ಖಂಡಿತ ನಿಮ್ಗೆ ಮಗು ಸಿಗುತ್ತೆ. ಧನ್ಯವಾದ ನನ್ನ ಜೊತೆ ಮಾತಾಡೋದಕ್ಕೆ 3 ಜನಕ್ಕೆ. ಸೊ ವೀಕ್ಷಕರೇ, ಇದು ಸುಧೀಂದ್ರ ದಂಪತಿಯ ಕರುಳಿನ ಕೂಗು. ನಿಮ್ಮ ಕಣ್ಣಿಗೇನಾದರೂ 4 ತಿಂಗಳ ಮಗು ಅನುಮಾನಾಸ್ಪದ ವ್ಯಕ್ತಿಗಳ ಕೈಯಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ ಖಂಡಿತ ಇದ್ರ ಬಗ್ಗೆ ನಾವು ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಮಗುವಿನ ಭಾವಚಿತ್ರ ಕೂಡ ಇದೆ. ಮಗು ನಗುವಾಗ ಡಿಂಪಲ್ ಬೀಳುತ್ತೆ, ಜೊತೆಗೆ ಗ್ರೀನ್ ಕಲರ್ ಸ್ವೆಟರನ್ನು ಅದು ಹಾಕೊಂಡಿದೆ. ಇದು ಒಂದು ಸಣ್ಣ ಹಿಂಟ್ ಅಷ್ಟೇ. ನಾವು ಮುಂಜಾಗ್ರತೆ ವಹಿಸದೇ ಇದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ. ಆಟೋದಲ್ಲಿ ಸಂಚರಿಸಬೇಕಾದ್ರೆ ಈಗಾಗಲೇ ಅವರ ಪ್ರೊಫೈಲ್ ಇರುತ್ತೆ, ಅದ್ರ ಬಗ್ಗೆ ಗಮನ ಹರಿಸಿ. ಯಾವಾಗ ಆಟೋದಲ್ಲಿ ಸಂಚರಿಸಬೇಕಾದ್ರೂ ಅದ್ರ ಬಗ್ಗೆ ಗಮನ ಹರಿಸಿ, ಸೂಕ್ಷ್ಮಮತಿಯಾಗಿರಿ ಅಂತ ಅಷ್ಟೇ ಹೇಳೋದಕ್ಕೆ ಸಾಧ್ಯ. ಮಗುವಿನ ಬಗ್ಗೆ ಇನ್ನೊಂದು ಬಾರಿ ಎಚ್ಚರಿಸ್ತಾ ಇದ್ದೀನಿ. ಎಲ್ಲೇ 4 ತಿಂಗಳ ಮಗು ನಿಮಗೆ ಕಂಡು ಬಂದರೂ ಕೂಡ ಖಂಡಿತ ಕರೆ ಮಾಡಿ. ಆದರೆ ಇದೆಲ್ಲದರ ಜೊತೆ ನೀವು ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.